ಹಾಯ್ ಫ್ರೆಂಡ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್. ಮತ್ತೊಮ್ಮೆ ಈ ಒಂದು ಟಾಪಿಕ್ ಯಾವುದಂದ್ರೆ ಹೊಸ ಟಾಪಿಕ್ ಅಪ್ಡೇಟ್ ಇದೆ, ಅದನ್ನು ನಾವು ಕ್ಲಿಯರ್ ಮಾಡೋಣ ಈ ವಿಡಿಯೋದಲ್ಲಿ. ಬನ್ನಿ ಹಾಗಾದ್ರೆ ನಿಮಗಾಗಿ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇಂದ ಒಂದು YT ಕ್ರಿಯೇಟ್ ಅಂತ ಬಂದಿದೆ. YT ಕ್ರಿಯೇಟ್ ನಾವು ಅದರಲ್ಲಿ ಒಂದು ಆ್ಯಪ್ ಬಿಟ್ಟಿದ್ದಾರೆ, ಹೊಸ ಆ್ಯಪ್ ಅಂತ ಬಿಟ್ಟಿದ್ದಾರೆ. ಓಕೆ, ಆ್ಯಪ್ ಅಲ್ಲಿ ನಾವು ಏನು ಮಾಡಬಹುದು ಅಂದ್ರೆ ನಾವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಬಹುದು. ವಿಡಿಯೋನ ಬ್ಲಾಗಿಂಗ್ ಆಗಲಿ ಅಥವಾ ಎಡಿಟಿಂಗ್ ಏನಾದರೂ ನಾವು ಸ್ಕಿಲ್ ಅನ್ನ ಕಳಿಸ್ಕೊಡ್ತಾ ಇದೀವಿ. ಹಾಗಾಗಿ ಮಸ್ತ್ ಆಗಿ ಅದರಲ್ಲಿ ನಾವು ಎಡಿಟಿಂಗ್ ಕೂಡ ಮಾಡಬಹುದು. ಬನ್ನಿ ಹಾಗಾದ್ರೆ ನೋಡೋಣ YT ಕ್ರಿಯೇಟ್ ಹೇಗಿದೆ ಅಂತೇಳಿ ಒಂದು ಆ್ಯಪ್. ಬನ್ನಿ ಅಪ್ಡೇಟ್ ನೋಡೋಣ ಇವಾಗ. ಇದು YT ಕ್ರಿಯೇಟ್ ಅಂತ ಯೂಟ್ಯೂಬರ್ ಬಿಟ್ಟಿದ್ದು. ಓಕೆ, ಬನ್ನಿ ಹಾಗಾದ್ರೆ ನಾವು ಇದು ಡೌನ್ಲೋಡ್ ಮಾಡಬೇಕಾದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಇಲ್ಲಿ ನಾವು ಸಿಂಪಲ್ ಆಗಿ ಯೂಟ್ಯೂಬ್ ಅಂತ ಹೊಡೆದ್ರೆ ಕೆಳಗಡೆ ನಮಗೆ ಸಿಗತ್ತೆ ಅದು. ಓಕೆ, ಅದು ಸಿಗ್ಲಿಲ್ಲಪ್ಪ ಅಂತ ತಿಳ್ಕೊಳ್ಳಿ. YT ಅಂತ ಬರೆದು ಓಕೆ ಇಲ್ಲೇ ನೋಡಿ ಸ್ಟುಡಿಯೋ ಅಂತ ಹೊಡೀರಿ, ಇಲ್ಲಿ ನಮಗೆ ಬಂದೇ ಬರುತ್ತೆ ಇದು. ಓಕೆ, ಯೂಟ್ಯೂಬ್ ಕ್ರಿಯೇಟ್ ಅಂತ ನಾವು ಹೊಡಿದೀವಿ, ಇಲ್ಲಿ ನಮಗೆ ಬಂತು ಇವಾಗ ಒಂದು YT ಕ್ರಿಯೇಟ್, ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ. ಓಕೆ, ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡಿ ಇದರಲ್ಲಿ ನಾವು ಲಾಗಿನ್ ಆಗೋಣ. ಲಾಗಿನ್ ಆದ್ಮೇಲೆ ನಮಗೆ ಕೇಳುತ್ತೆ ಒಂದು ಹೊಸ ವಿಡಿಯೋನ ನೀವು ಎಡಿಟಿಂಗ್ ಮಾಡಬಹುದು. ಬನ್ನಿ ಹಾಗಾದ್ರೆ ಹೆಂಗೆ ನಾವು ಅದರಲ್ಲಿ ಎಡಿಟಿಂಗ್ ಮಾಡೋದಂತ ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ನೋಡೋಣ, ಈಗ ನಾನು ಕೂಡ ಕಲ್ಕೊಂತಾ ಇದ್ದೀನಿ ಹೇಗೆ ಅಂತೇಳಿ. ಬನ್ನಿ YT ಸ್ಟುಡಿಯೋನ ಓಪನ್ ಮಾಡಿ ಲಾಗಿನ್ ಆಗಿ ಆಗಿದ ತಕ್ಷಣ ಇಲ್ಲಿ ಪ್ಲಸ್ ಹಾಕೋಣ ಇದೆ ನೋಡಿ, ಇದನ್ನು ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ಕೊಂಡೆ ನಮಗೆ ಒಂದು ವಿಡಿಯೋ ಬೇಕಾ, ಫೋಟೋ ಎಡಿಟಿಂಗ್ ಮಾಡ್ತಾ ಇದೀವ, ಫೋಟೋಯಿಂದ ವಿಡಿಯೋ ಹೇಗೆ ನಾವು ಡಿಸೈನ್ ಆಗಿ ಒಂದು ಎಫೆಕ್ಟ್ ಹಾಕಿ ಒಂದು ವಿಡಿಯೋನ ಮಾಡೋದು. ಬನ್ನಿ ಹಾಗಾದ್ರೆ ಅದನ್ನೇ ನಾನು ನೋಡ್ತಾ ಇದ್ದೀನಿ. ಒಂದು ಫೋಟೋನ ನಾವು ಕ್ಲಿಕ್ ಮಾಡಿದ್ದೀನಿ. ವಿಡಿಯೋ ಇದ್ರೆ ವಿಡಿಯೋನು ನಾವು ಎಡಿಟಿಂಗ್ ಮಾಡ್ಬೋದು. ಬ್ಲಾಗಿಂಗ್, ಕನ್ನಡ ಬ್ಲಾಗಿಂಗ್ ಎಲ್ಲಾನು ನಾವು ಎಡಿಟಿಂಗ್ ಮಾಡ್ಬೋದು. ಓಕೆ, ಇದು 2, ಇದು 3, 1 4, 5, 1 6, 1 7. ರೈಟ್, ಇಲ್ಲಿ ನಾವು ಒಂದು 7 ಫೋಟೋನ ಕ್ಲಿಕ್ ಮಾಡಿದೀವಿ. ಕ್ಲಿಕ್ ಮಾಡಿದ ತಕ್ಷಣ ಇಂಪೋರ್ಟ್ ಅಂತ ಇದೆ ನೋಡಿ 7, ಇದನ್ನ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಮತ್ತೆ ಎಕ್ಸ್ಟ್ರಾ ಆಪ್ಷನ್ಸ್ ಬರ್ತಾವೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಒಂದು ವಿಡಿಯೋ, ನಮ್ಮ ಒಂದು ಫೋಟೋ ಬಂದು ಎಷ್ಟು 35 ಸೆಕೆಂಡ್ ಇದೆ. ಓಕೆ, ಇದನ್ನು ನಾವು ಹೇಗೆ ಎಡಿಟಿಂಗ್ ಮಾಡೋದು? ಓಕೆ, ಫಸ್ಟ್ ಆಪ್ಷನ್ಸ್ ಏನಿದೆ, ಮತ್ತೆ ಒಂದು ಫೋಟೋ ತಗೊಳೋದು. ಓಕೆ, ಒಂದು ಫೋಟೋ ಮತ್ತೆ ಒಂದು ಎಕ್ಸ್ಟ್ರಾ ಫೋಟೋಸ್ ಬೇಕಂದ್ರೆ ಅಲ್ಲಿ ಹೋಗಿ ತಗೋಬಹುದು. ಓಕೆ, ಟೆಕ್ಸ್ಟ್ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಅನ್ನು ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಕೇಳ್ತಾ ಇದೆ ಏನಾದ್ರು ಬರೀರಿ ಅಂತ ಹೇಳಿ. ನಾವು ಇಲ್ಲಿ ಬರ್ದಿವಿ. ಓಕೆ, ಸಂಜು ರಾಮಕೃಷ್ಣ. ಇಲ್ಲಿ ನಾವು ನೋಡಿ ಈ ತರ ನಮಗೆ ಇದು ದೊಡ್ಡದಿದೆ ಅಂದ್ರೆ ನಾವು ಸೈಜ್ನು ಸಣ್ಣ ಮಾಡಬಹುದು. ಈ ತರ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಸಣ್ಣದು ಮಾಡ್ಬೋದು. ಓಕೆ, ಈ ತರ ನಾವು ಇಡ್ಬೋದು. ಸೆಕೆಂಡ್, ಇನ್ನೊಂದು ಇದು ಕಾಣ್ತಾ ಇಲ್ಲ, ಸ್ವಲ್ಪ ಎಫೆಕ್ಟ್ ಹಾಕ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಸಣ್ಣದಾಗತ್ತೆ. ಓಕೆ, ಇಲ್ಲಿದೆ ಕಲರಿಂಗ್ ಇದೆ ನೋಡಿ, ಕಲರಿಂಗ್ ನಲ್ಲಿ ಹೋಗಿ ರೆಡ್ ಬೇಕಂದ್ರೆ ರೆಡ್ ಮಾಡಿ, ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಮಾಡಿ. ಓಕೆ, ಇದು ನಮಗೆ ವೈಟ್ ಇರ್ಲಿ, ವೈಟೇ ಇರ್ಲಿ. ಇದು ನಾವು ಎಫೆಕ್ಟ್ ಮಾಡೋಣ. ಇವಾಗ ಎಫೆಕ್ಟ್ ಹಾಕೋಣ, ಸ್ವಲ್ಪ ದಪ್ಪ ಕಾಣಲಿ ಅಂತೇಳಿ. ಓಕೆ, ಇದು ಆದ್ಮೇಲೆ ಬ್ಯಾಕ್ ಗ್ರೌಂಡ್ ಇದೆ ನೋಡಿ, ಬ್ಯಾಕ್ ಗ್ರೌಂಡ್ ಕಲರ್ ಮಾಡ್ಬೋದು. ಓಕೆ, ಬ್ಯಾಕ್ ಗ್ರೌಂಡ್ ಕೂಡ ಕಲರ್ ಮಾಡ್ಬೋದು. ಇದನ್ನ ನಾವು ರೋನ್ ಮಾಡೋಣ, ಅಂದ್ರೆ ಸ್ಟ್ರೋಕ್ ಬಂದಿದ್ದು ನಾವು ರೋನ್ ಮಾಡಿದೀವಿ. ಓಕೆ, ಇಲ್ಲೇ ಓಕೆ, ಇದನ್ನು ನಾವು ಯಾಸಿಲಿ ಮಾಡ್ಬೋದಾ, ಇಲ್ಲ ಸೀದಾ ಇರ್ಲಿ ಅಕ್ಷರ. ಇದು ನಾವೇನು ಬ್ಯಾಕ್ ಗ್ರೌಂಡ್ ಇರ್ಬೋದು ಇದು. ಓಕೆ, ಇದು ಇರ್ಲಿ, ಇದು ಬೇಡ. ನೆಕ್ಸ್ಟ್ ಇದು ಏನಪ್ಪಾ, ಇದು ಬೇಡ. ಓಕೆ, ಬೇಡ ಅಂದ್ರೆ ಇಲ್ಲಿ ಒಂದು ರೌಂಡ್ ಮತ್ತೆ ಹಾಕಿರಲ್ಲ, ಅದು ಕ್ಲಿಕ್ ಮಾಡಿ ಬೇಡ ಅಂದ್ರೆ. ಓಕೆ, ಅದನ್ನು ನಾವು ಕ್ಲಿಕ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಇರಲಿ. ಓಕೆ, ಇದನ್ನ ಡನ್ ಮಾಡಿದ ತಕ್ಷಣ ಇದನ್ನ ನಾವು ಎಷ್ಟು ಬೇಕೋ ಸೈಜ್ ಅನ್ನು ನಾವು ಇಲ್ಲಿ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ಹೆಂಗ್ ಕಾಣ್ತಾ ಇದೆ, ಸಂಜು ರಾಮಕೃಷ್ಣ ಅಂತ ಹೇಳಿ ಮಸ್ತ್ ಆಗಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆ, ಅದು ಆದ್ಮೇಲೆ ನಮಗೆ ಒಂದು ನೆಕ್ಸ್ಟ್ ಟೆಕ್ಸ್ಟ್ ಅಂತ ನಾವು ನೋಡಿದೀವಿ. ನೆಕ್ಸ್ಟ್ ಸ್ಟಿಕರ್ ಅಂತ ಇದೆ ನೋಡಿ, ಸ್ಟಿಕರ್ ಮೇಲೆ ಕ್ಲಿಕ್ ಮಾಡೋಣ, ಏನು ಬರುತ್ತೆ ನೋಡೋಣ. ಓಕೆ, ಸ್ಟಿಕರ್ ನಾವು
ವಾಯ್. ಓಕೆ, ಇಲ್ಲಿ ಒಂದು ಸ್ಟಿಕರು ಡಿಫ್ರೆಂಟ್ ಇಂದ ಒಂದು ಫೋಟೋ ಇದ್ದಾವೆ. ಓಕೆ, ಈ ತರ ಸೌಂಡ್ ನೋ. ಓಕೆ, ಈ ತರ. ಓಕೆ ನೋಡಿ, ಈ ತರ ಡಿಸೈನ್ ಬರುತ್ತೆ. ಓಕೆ, ಇದನ್ನ ನಾವು ಪ್ಲೇ ಮಾಡಿ ನೋಡೋಣ. ಅವಾಗ ನೋಡಿ ಡಿಸೈನ್ ಆಗಿ ಅದು ವಿಡಿಯೋ ಆಗಿ ಬದಲಾಯಿತು. ಓಕೆ, ಇದು ಆಯ್ತು. ಇವಾಗ ಸ್ಟಿಕರ್ದಲ್ಲಿ ಮತ್ತೆ ಬೇರೆ ಬೇರೆ ತರದವು. ಓಕೆ ನೋಡಿ, ಬೇರೆ ಬೇರೆ ತರ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಇದು ತೆಗೆದು ಮತ್ತೆ ಸೌಂಡ್ ಇದೆ ನೋಡಿ, ಸೌಂಡ್ ನಲ್ಲಿ ಹೋಗಿ ನಾವು ಒಂದು ಸಾಂಗ್ ಅನ್ನ ತಗೋಬಹುದು. ನಮಗೆ ಯಾವ್ದು ಬೇಕು ಸಾಂಗ್ ಅನ್ನ ನಾವು ಅದು ಚೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಮಗೆ ಯಾವ ತರ ಬೇಕನ್ನೋದು ನಾವು ಹಾಕ್ಬಹುದು, ಸರ್ಚ್ ಕೂಡ ಮಾಡಬಹುದು. ಓಕೆ, ಮ್ಯೂಸಿಕ್ ಇದೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಮ್ಯೂಸಿಕ್ ಇರುತ್ತಲ್ಲ, ಆ ಮ್ಯೂಸಿಕ್ ಇದರ ಕೂಡ ಬರುತ್ತೆ. ಓಕೆ, ಇಲ್ಲಿ ನಾವು ಒಂದು ಸಾಂಗ್ ಕೂಡ ಹಾಕಿದ್ವಿ, ಎಫೆಕ್ಟ್ ಕೂಡ ಹಾಕಿದ್ವಿ, ಟೆಸ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ಬರ್ತಾ ಇದೆ ನೋಡೋಣ. ಓಕೆ, ನೆಕ್ಸ್ಟ್ ವಾಯ್ಸ್ ರೆಕಾರ್ಡಿಂಗ್. ಓಕೆ, ಈಗ ವಾಯ್ಸ್ ನಾವು ಏನಾದ್ರು ಬ್ಲಾಗ್ ಮಾಡಿ ತಿಳ್ಕೊಳ್ಳಿ, ಬ್ಲಾಗ್ ಮಾಡಿವಿ, ಜನ ಇದಾವೆ, ನಮಗೆ ಮಾತಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ತರ ಒಂದು ವಿಡಿಯೋನ ಇಲ್ಲಿ ವಾಯ್ಸ್ ಅಂತ ಇದೆ, ಇಲ್ಲಿ ಕೆಂಪ್ ಬಟನ್ ಇದೆಲ್ಲ, ಕೆಂಪ್ ಬಟನ್ ಚಾಲು ಮಾಡಿ ಇಲ್ಲಿ ನಾವು ಮಾತಾಡಬಹುದು. ಹೆಂಗಪ್ಪ ಅಂದ್ರೆ, ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಊರಿಗೆ, ಎಲ್ಲೇ ಹೋಗಿ ನೋಡೋಣ ಜಾಗ ಹೇಗಿದೆ ಅಂತ, ಅಮೇಜಿಂಗ್ ಆಗಿದೆ. ಬನ್ನಿ ಹಾಗಾದ್ರೆ ಫೇಸ್ ಇಂದ ಫೇಸ್ಲೆಸ್ ಇದು ಒಂದು ವಿಡಿಯೋನ ನಾವು ಈ ತರ ಒಂದು ವಿಲಾಗ್ ಮಾಡ್ಬೋದು. ಓಕೆ, ಬನ್ನಿ, ಇದು ನಾವು ನೋಡಿದೀವಿ. ನೆಕ್ಸ್ಟ್ ಇವಾಗ ಏನಿದೆ ಅಂದ್ರೆ ಆಪ್ಷನ್ಸ್. ಓಕೆ, ಇದು ಏನೂ ಇಲ್ಲ, ಗೆಟ್ ಸ್ಟಾರ್ಟೆಡ್. ಓಕೆ, ಇದು ಏನೂ ಇಲ್ಲ. ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಅಂದ್ರೆ, ಇದು ನಾವು ವಿಡಿಯೋ ಬಹಳ ಲಾಂಗ್ ಇದೆ, ಇದರಲ್ಲಿ ನಾವು ಡಿಲೀಟ್ ಮಾಡಬೇಕಂತ ಯಾವುದೋ ಒಂದು ಲಿಮಿಟ್, 2 ನಿಮಿಟ್ ಇರಲಿ, 3 ನಿಮಿಟ್ ಇರಲಿ, 4 ನಿಮಿಟ್, ಅದು ಒಂದು ಡಿಲೀಟ್ ಮಾಡ್ಬೇಕಂತ ಇದೆ ನಮಗೆ. ಅಂದ್ರೆ ಇದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಗೆ ಬರ್ತಾ ಇರೋಂತ ಒಂದು ಸ್ಪ್ಲೈಟ್. ಓಕೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ನಮಗೆ ಎಲ್ಲಿಂದ ಇಲ್ಲಿಗೆ ಬೇಕು. ಓಕೆ ನೋಡಿ, ಸ್ವಲ್ಪ ಇಲ್ಲ, ಲಾಸ್ಟ್ನು ಬೇಡ, ಫಸ್ಟ್ನು ಬೇಡ, ಸೆಂಟರ್ ಹೋಗ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮಾಡ್ಬೋದು. ಓಕೆ, ಡಿಲೀಟ್ ಆಯ್ತು ನೋಡಿ. ಓಕೆ, ಇದು ಒಂದು ಆದ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕಲರ್ ಇದಾವೆ, ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವು ಇಟ್ಕೋಬಹುದು. ಓಕೆ, ಇದು ನಮಗೆ ಬೇಡ ಅಂದ್ರೆ ಕ್ಯಾನ್ಸಲ್ ಹೊಡಿರಿ, ಬೇಕಂದ್ರೆ ಡನ್ ಹೊಡಿರಿ. ಎಫೆಕ್ಟ್ ಇದೆ, ಎಫೆಕ್ಟ್ ನಾವು ನೋಡೋಣ ಏನಿದೆ ಅಂತೇಳಿ. ಎಫೆಕ್ಟ್ ಅಲ್ಲಿ ಒಂದು ಡಿಸೈನ್ ನೋಡಿ, ಒಂದು ಡಿಸೈನ್ ಬರ್ತಾ ಇದೆ ನೋಡಿ, ಈ ತರ ಒಂದು ಡಿಸೈನ್ ಬರ್ತಾ ಇದಾವೆ. ಓಕೆ, ಏನಪ್ಪಾ ಎಫೆಕ್ಟ್ ಅಗದಿ ಮಸ್ತ್ ಆಗಿ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಓಕೆ, ಈ ತರ ನಾವು ನೋಡ್ಬೋದು ನೋಡ್ರಿ. ಓಕೆ, ನಮಗೆ ಬೇಡ ಅಂದ್ರೆ ನಾನ್ ಕ್ಲಿಕ್ ಮಾಡ್ಬಿಡ್ರಿ, ಕ್ಯಾನ್ಸಲ್ ಮಾಡಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನಮ್ಮ ಒಂದು ಕಲರ್, ವಿಡಿಯೋನ ಕಲರ್ ನಾವು ಬದಲಿಸಬಹುದು. ಓಕೆ, ಬಹಳ ಡಾರ್ಕ್ ಇದೆ ಅಂದ್ರೆ ವೈಟ್ ಮಾಡ್ಬೋದು, ಬಹಳ ವೈಟ್ ಇದೆ ಅಂದ್ರೆ ಡಾರ್ಕ್ನು ಮಾಡ್ಬೋದು. ನೋಡಿ, ಈ ತರ ಎಲ್ಲ ಕೂಡ ನಾವು ನಮಗೆ ಹೆಂಗ್ ಬೇಕು ಹಂಗೆ ನಾವು ಎಡಿಟಿಂಗ್ ಮಾಡ್ಕೋಬಹುದು. ಬ್ಯಾಡ್ ಅಂದ್ರೆ ಕ್ಯಾನ್ಸಲ್ ಹೊಡ್ರಿ, ಬೇಕಂದ್ರೆ ಡನ್ ಅಂತ ಹೊಡಿರಿ, ಎಲ್ಲಾ ತರ ಅದಾವೆ. ಓಕೆ ನೋಡಿ, ಈ ತರ ಕ್ಯಾನ್ಸಲ್ ಮಾಡಿ, ನಮಗೆ ಬೇಕಿಲ್ಲ, ಯಾಕಂದ್ರೆ ಆಲ್ರೆಡಿ ಇದು ವಿಡಿಯೋ ಇದು ಫೋಟೋ ಆಲ್ರೆಡಿ ಎಡಿಟಿಂಗ್ ಇದೆ ಅಗದಿ. ಓಕೆ, ಇದು ಆಯ್ತು. ಇದು ಆದ ತಕ್ಷಣ ಮತ್ತೆ ಇಲ್ಲಿ ಕಾಪಿ ಇದೆ, ಕಾಪಿನ ನಾವು ಕ್ಲಿಕ್ ಮಾಡಿಬಿಟ್ರೆ ಇದು ಡಬಲ್ ಆಗ್ಬಿಡುತ್ತೆ. ನಮಗೆ ಬ್ಯಾಡ್ ಅಂದ್ರೆ ನಮಗೆ ಡಿಲೀಟ್ ಮಾಡ್ಬೋದು. ಓಕೆ, ಓಕೆ, ಇದು ಆದ್ಮೇಲೆ ಸೌಂಡ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ. ಸಾರಿ, ಇದು ನಮಗೆ ಫೋಟೋನ ಓಹೋ ನೋಡಿ, ನಾವು ಫೋಟೋನ ತಿರುಗಿಸ್ಬೋದು ನೋಡಿ, ನಾವು ಹೆಂಗ್ ಬೇಕೋ ಹಂಗೆ ತಿರುಗಿಸ್ಬೋದು. ಓಕೆ, ಬೇಡಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ 0 ತಂದಿಟ್ಬಿಡಿ, ಇದು ವಿಡಿಯೋ ಮತ್ತೆ ಅಷ್ಟೇ ಆಗ್ಬಿಡತ್ತೆ. ಓಕೆ, ರಿಟರ್ನ್. ಇದು ಏನಪ್ಪಾ ಅಂದ್ರೆ ಮತ್ತೆ ಮರಳಿ ಒಂದು ಫೋಟೋನ ತಗೋಬಹುದು. ಓಕೆ, ರಿಪ್ಲೇಸ್. ಓಕೆ, ಇವಾಗ ಎಫೆಕ್ಟ್ ಹಾಕೋಣ. ಈ ಒಂದು ವಿಡಿಯೋದಲ್ಲಿ ಒಂದು ಫೋಟೋಸ್ ಇದಾವೆ, ಫೋಟೋದಲ್ಲಿ ಎಫೆಕ್ಟ್ ಹಾಕೋಣ ಅಂದ್ರೆ ಇಲ್ಲಿ ಒಂದು ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಒಂದು ನಾನು ತಗೊಂಡೆ. ನೆಕ್ಸ್ಟ್ ನಾವು 2ನೇದು ತಗೊಂತಾ ಇದೀವಿ. ಓಕೆ, 2ನೇದಾಯ್ತು. ಇವಾಗ 3ನೇದು ಕೂಡ ನಾವು ತಗೊಂತಾ ಇದೀವಿ. ನೋಡಿ, ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸ್ಪೀಡ್ ಮಾಡ್ಕೋಬಹುದು. ಸ್ಪೀಡ್ ಅಂದ್ರೆ ಸ್ಪೀಡ್ ಮಾಡ್ಕೋಬಹುದು, ಬೇಡ ಸ್ಲೋ ಅಂದ್ರೆ ಸ್ಲೋ ಮಾಡ್ಕೋಬಹುದು. ಇದು ಸ್ಪೀಡ್ ಆಯ್ತು ನೋಡಿ. ಓಕೆ, ನಮಗೆ ಬೇಡ ಅಷ್ಟೇ ಇರಲಿ ಅಂದ್ರೆ ಡನ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಫೋಟೋದಲ್ಲಿ ಎಫೆಕ್ಟ್ ಹಾಕೋಣ. ಓಕೆ, ಈ ತರ ವಿಡಿಯೋ ಚಾಲು ಮಾಡಿ ನೋಡ್ಬೋದು ನೋಡಿ. ಈ ತರ ಎಫೆಕ್ಟ್ ಹಾಕೋಣ, ಮ್ಯೂಸಿಕ್ ಕೂಡ ನಾವು ಹಾಕಿದ್ವಿ ಆಗಿದ್ದು ಮಸ್ತ್ ಆಗಿ. ಸೊ ಈ ತರ ಎಫೆಕ್ಟ್ ನಾವು ಹಾಕ್ಬೋದು ಇದರಲ್ಲಿ. ಅಮೇಜಿಂಗ್ ಫೀಚರ್ ಅಪ್ಡೇಟ್.
ಹೇಳ್ಬೋದಾ? ರೈಟ್, ನೆಕ್ಸ್ಟ್ ಒಂದು ಇದೆ. ಓಕೆ, ಇಲ್ಲಿ ನೋಡಿ, ಇದು ಅಮೇಜಿಂಗ್ ಇದೆ. ವಾವ್. ಓಕೆ, ಲಾಸ್ಟ್ ಏನಿದೆ ಇದು ನಾವು ಬಂದ್ ಮಾಡೋಣ. ಓಕೆ, ಈ ತರ ನಾವು ಯೂಟ್ಯೂಬ್ ಆ್ಯಪಿಂದ ಎಡಿಟಿಂಗ್ ಮಾಡ್ಬೋದಾಗಿದೆ ಮಸ್ತಾಗಿ. ಇದು ನಮಗೆ ಬೇಡ ಅಂದ್ರೆ ಇಲ್ಲಿ ಮೇಲೆ ಆಯ್ಕೆನ ಇದೆ ನೋಡಿ, ಅದನ್ನ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದೊಂದೊಂದು ಕ್ಯಾನ್ಸಲ್ ಹಾಕೊಂತ ಹೋಗ್ಬಿಡ್ತಾವೆ. ಬೇಕಂದ್ರೆ ಇಲ್ಲಿ ಮತ್ತೆ ಸೈಡ್ ಮಾಡ್ತಾ ಇದ್ವಿ, ಮತ್ತೆ ಕೂಡ ಇವು ಬರ್ತಾ ಹೋಗ್ತಾವೆ. ಓಕೆ, ಇದನ್ನ ನಾವು ನೋಡಿದ್ವಿ. ಮತ್ತೆ ಇದು ಸೇವ್ ಮಾಡ್ಬೇಕಂದ್ರೆ ಹೋಮ್ ನಲ್ಲಿ ನಾವು ಹೋಗೋಣ. ಹೋಮ್ ನಲ್ಲಿ ಹೋಗಿ ಇಲ್ಲೇ ಇದೆ ನೋಡಿ ಆಪ್ಷನ್ಸ್, ಮತ್ತೆ ಎಡಿಟಿಂಗ್ ಕೇಳ್ತದೆ, ಎಡಿಟಿಂಗ್ ನಲ್ಲಿ ಹೋಗೋಣ. ಓಕೆ, ಇದು ಫೋಟೋ ಡನ್, ಇದರ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಲ್ಲಿದೆ ಅಂದ್ರೆ ಓಕೆ, ಇಲ್ಲಿದೆ ಎಕ್ಸ್ಪೋರ್ಟ್, ಅದು ಸೇವ್ ಆಗುತ್ತೆ. ಓಕೆ, ಈ ವಿಡಿಯೋನ ನಾವು ಆಲ್ರೆಡಿ ಎಡಿಟಿಂಗ್ ಮಾಡಿದ್ದೀವಿ. ಇದನ್ನ ನಾವು ನೋಡೋಣ ಹೇಗೆ ಆಗೈತಿ ಇಲ್ಲ ಅಂತೇಳಿ. ಓಕೆ, ಈ ಎಡಿಟಿಂಗ್ ನಾವು ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ತಿಳ್ಕೊಬಹುದು. ಮತ್ತೆ ಇದು ಸೇವ್ ಮಾಡ್ಬೇಕಂದ್ರೆ ರಿಪೋರ್ಟ್ ಇದೆ, ರಿಪೋರ್ಟ್ ನಲ್ಲಿ ಕ್ಲಿಕ್ ಮಾಡ್ಬಿಟ್ರೆ ಇದನ್ನ ನಾವು 1080 ಇಂದ 720 ಮಟ ಸೇವ್ ಮಾಡ್ಬೋದು. ಓಕೆ, ಬನ್ನಿ ಹಾಗಾದ್ರೆ ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದೇ ತರ ವಿಡಿಯೋದಲ್ಲಿ. ಹಾಗಾದ್ರೆ ನೀವು ಮಾಡ್ಬೇಕಾಗಿದ್ದು ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್. ಬನ್ನಿ ಹಾಗಾದ್ರೆ ಮತ್ತೊಂದು ಬೇರೆ ವಿಡಿಯೋದಲ್ಲಿ ಇದೇ ತರ ಒಂದು ವಿಡಿಯೋದಲ್ಲಿ. ಬಾಯ್.